ತಂದೆ ಇದ್ದರೆ ಅವರ ಹೃದಯ, ತಂದೆ ಇದ್ದರೆ ಹೃದಯ ತಾಯಿಯ ಹೃದಯ. ಹಲ್ಲೆಲೂಯಾ. ಇಲ್ಲಿ ಒಂದು ಗಂಡ ಹೆಂಡತಿ, ಓಕೆ, ಅಮ್ರಾಮ್ ಮತ್ತು ಅಶ್ಯೂಬಲ್. ಇಲ್ಲಿ ಏನಾಗಿದೆ ಅಂದರೆ ದೇವರ ಜನರು ಐಗುಪ್ತದಲ್ಲಿ ಹಬ್ತಾ ಇದ್ದಾರೆ. ದೇ ಆರ್ ಮಲ್ಟಿಪ್ಲೈಂಗ್. ಜಾಸ್ತಿ 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 ಆಗ್ತಾ ಇದೆ. ಒಬ್ಬರಿಗೆ ಭಯ ಆಗ್ತಾ ಇದೆ. ಯಾರದು? ಫರೋನ್ಗೆ ಭಯ ಆಗ್ತಾ ಇದೆ. ಅಯ್ಯೋ, ಇವರು ನನಗಿಂತ ಜಾಸ್ತಿ ದೊಡ್ಡವರಾಗ್ತಾರೆ, ಈಗ ಇವರು ನನ್ನನ್ನು ಓವರ್ಟೇಕ್ ಮಾಡ್ತಾರೆ. ಅದೇ ಸಮಯದಲ್ಲಿ ಯಾರೋ ಹೇಳಿದರು, ಇವರ ಮಧ್ಯದಲ್ಲಿ ಒಬ್ಬ ರಕ್ಷಕ ಹುಟ್ಟುತ್ತಾನೆ. ಅದನ್ನು ಕೇಳಿ ಇನ್ನೂ ಭಯ ಆಯಿತು. ಆದರೆ ನಮಗೆ ಮತ್ತೆ ಯಾವ ವಿಷಯಕ್ಕೂ ಭಯ ಇಲ್ಲ. ದೇವರ ವಾಕ್ಯ ಹೇಳುತ್ತೆ, ನೀತಿವಂತರಿಗೆ ಕೆಟ್ಟ ಸುದ್ದಿಯ ಭಯನೇ ಇಲ್ಲ. ಹಲ್ಲೆಲೂಯಾ. ನೀತಿವಂತರಿಗೆ ಕೆಟ್ಟ ಸುದ್ದಿಯ ಭಯನೇ ಇಲ್ಲ. ಪ್ರಿಯರೇ, ಎಷ್ಟೋ ಕಡೆ ಪಾಸ್ಟರ್ ಜೊತೆ ನಾನು ಒಬ್ಬಳೇ ಹೋಗ್ತೇನಲ್ಲ, ಎಲ್ಲರೂ ಹೇಳ್ತಾರೆ, ಮೊನ್ನೆ ಶಮನು ಅಂದ್ಲು, ಆಂಟಿ ನಾನು ಬರ್ತಾನೆ. ಐ ಸೆಡ್ ನೋ. ದೇವರು ನನಗೆ ದೊಡ್ಡ ಒಂದು ಶಕ್ತಿಯುಳ್ಳ ಹೃದಯ ಕೊಟ್ಟಿದ್ದಾರೆ. ಯಾಕೆ ಗೊತ್ತಾ? ನನ್ನ ಸಂಗಡ ಇರುವಾತನು ಈ ಲೋಕದಲ್ಲಿ ಇರುವಾತನಿಗಿಂತ ಹೆಚ್ಚಿನವು. ನನಗೆ ಇಷ್ಟು ದೇವರ ದಯೆ, ಇಷ್ಟು ಧೈರ್ಯ ಕೊಟ್ಟಿದ್ದಾರೆ ಅಂದರೆ, ಮೊನ್ನೆ ಎಂಡೋಸ್ಕೋಪಿ ಹೇಳಿದರು, ಫೈನ್. ಬಯಾಪ್ಸಿ ಹೇಳಿದರು. ಬಯಾಪ್ಸಿ ಅಂದ ತಕ್ಷಣ ಎಲ್ಲೋ ಒಂದು ಸ್ವಲ್ಪ ಗಿರ್ರಾಗುತ್ತೆ. ನಿಮ್ಗೆ ಗೊತ್ತಿದ್ದವ್ರಿಗೆ ಗೊತ್ತಾಗುತ್ತೆ. ಬಯಾಪ್ಸಿ ಅಂದ ತಕ್ಷಣ ಏನಪ್ಪ ಅಂತ ಅನ್ನಿಸ್ತು. ಯಾರಿಗಾದರೂ ಕರ್ಕೊಂಡೋಗ ಇಲ್ಲ, ನಾನು ಫೇಸ್ ಮಾಡಬೇಕು. ನನ್ನ ಒಳಗೆ ಇರುವಾತನು ಈ ಲೋಕದಲ್ಲಿ ಇರುವಾತನಕ್ಕಿಂತ ಹೆಚ್ಚಿನವು. ನಾನು ಭಯ ಪಡಲ್ಲ. ಯಾಕೆಂದರೆ ಎಂಥದೇ ರಿಪೋರ್ಟ್ ಬಂದರೆ ಸ್ವಾಮಿಗೆ ಗೊತ್ತಿಲ್ಲ ಅಂತ ಸ್ವಾಮಿ ಹೇಳಲ್ಲ. ಅಯ್ಯೋ, ಇದು ರಿಪೋರ್ಟ್ ಹಿಂಗೆ ಬಂತ, ನಂಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರಾ? ಹೇಳೋದೇ ಇಲ್ಲ. ಸ್ವಾಮಿ, ನಿಮಗೆ ಗೊತ್ತಿಲ್ಲ ಸಂಗತಿ ಆಗೋದೇ ಇಲ್ಲ. ನನ್ನ ಕೂದಲನ್ನು ಎಣಿಕೆ ಮಾಡಿದ್ದೀರಿ, ನನ್ನನ್ನು ನಿಮ್ಮ ಅಂಗೈಯಲ್ಲಿ ಚಿತ್ರಿಸ್ಕೊಂಡಿದ್ದು, ನನಗೆ ಯಾವ ಕೇಡು ಸಂಭವಿಸಿದೆ. ಧೈರ್ಯದಿಂದ ಕೂತೆ ಅನ್ಯ ಭಾಷೆ ಮಾತಾಡೋಣ. ಡಾಕ್ಟರ್ ಕಡ್ದು ಹೇಳಿದ್ರು, ಎವ್ರಿಥಿಂಗ್ ಈಸ್ ನಾರ್ಮಲ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೊಂದು ಕಲರ್ ಬರುತ್ತೆ, ಅರ್ಧ ತಾಸಿಗೆ ಕಲರ್ ಪಿಂಕ್ ಆಯ್ತು ಅಂದರೆ ಬಂದ್ಬಿಡಿ. ಆ ಪಿಂಕ್ ಆದರೂ ಆಗಲಿ, ಬ್ಲೂ ಆದರೂ ಆಗಲಿ, ದಿಸ್ ಈಸ್ ಅಂಡರ್ ಮೈ ಗಾಡ್ಸ್ ಕಂಟ್ರೋಲ್. ಏನೂ ಆಗಲ್ಲ. ಅದು ಪಿಂಕು ಆಗಿಲ್ಲ, ಬ್ಲೂ ಆಗಿಲ್ಲ, ಎಲ್ಲೋ ಇದ್ದದ್ದು ಎಲ್ಲೋನೇ ಇತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಧೈರ್ಯ ಎಲ್ಲಿಂದ ಬರುತ್ತೆ? ನನ್ನ ದೇವರು ಯಾರು ನನಗೆ ಗೊತ್ತು. ಆಮೆನ್. ಇಲ್ಲಿ ಆ ಫರೋಗೆ ಇಷ್ಟು ದೊಡ್ಡ ಅರಸ, ಒಬ್ಬ ಡೆಲಿವರರ್, ಒಬ್ಬ ರಕ್ಷಕ ಹುಡ್ತಾನೆ ಅಂದರೆ ಭಯ ಆಯಿತು. 2 ವರ್ಷದ ಕಲೆಗಿರುವ ಮಕ್ಕಳನ್ನು ಏನು ಮಾಡಬೇಕಂತೆ? ಗಂಡು ಮಕ್ಕಳನ್ನು ಸಾಯಿಸಬೇಕು. ಇಷ್ಟು ಮಕ್ಕಳು ಸತ್ತು ಹೋದರು. ಅದಾ ಮಧ್ಯದಲ್ಲಿ ಅಂಥ ಒಂದು ಸಿಟ್ಯುವೇಶನ್ ಹೆಂಗೆ ಇರಬೇಕೆಂದ್ರೆ, ನಿಮಗೆ ಯಾರಿಗಾದ್ರೂ ಕರ್ಫ್ಯೂ ಗೊತ್ತಿದೆನೋ ಇಲ್ಲೋ ಗೊತ್ತಿಲ್ಲ. ನಾನು 1971 ವಾರಲ್ಲಿ ಮುಂಬೈದಲ್ಲಿ ಇರಬೇಕಾದ್ರೆ ವಿಸಿಲ್ ಹೊಡೆದು ಬಿಡೋದು. ಆ ವಿಸಿಲ್ ಹೊಡೆದ ತಕ್ಷಣ ನಾವೆಲ್ಲ ಸ್ಕೂಲಲ್ಲಿದ್ದವರು ಬೆಂಚ್ ಕಲಿಗೆ ಕುತ್ಕೊಂಡು ಬಿಡೋದು, ಯಾಕೆಂದರೆ ಬಾಂಬ್ ಬರುತ್ತೆ. ನನ್ನ ಅಕ್ಕನ ಮಗ, ನನ್ನ ಸೊಸೆ ಕತಾರಲ್ಲಿ ರೋಲ್ ಹೇಳ್ತಾ ಇದ್ಲು, ಆಂಟಿ ಯಾವಾಗ ಇವ್ರದ್ದು ಪ್ಲೇನ್ ಬರುತ್ತಲ್ಲ, ವಾರ್ ನಡೀತಾ ಇದೆಯಲ್ಲ, ಅವ್ರದ್ದು ಬಂತು ಪ್ಲೇನ್ ಅಂದರೆ ಎಲ್ಲರ ಮೊಬೈಲ್ ಗರ್ 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 ಸೌಂಡ್ ಮಾಡುತ್ತಂತೆ. ಆ ಮಕ್ಕಳೆಲ್ಲ ಭಯ ಪಟ್ಟು ಬಿಡ್ತಾರೆ. ಅದು ಸೌಂಡ್ ಬರಲಿ, ಪೊಲೀಸ್ ಸೌಂಡ್ ಬರಲಿ, ಇಲ್ಲಿ ಬರುತ್ತಲ್ಲ ವಾ ವಾ ವಾ, ಆ್ಯಂಬುಲೆನ್ಸ್ ಸೌಂಡ್ ಬರಲಿ, ಯಾವ ಸೌಂಡ್ಗೂ ನಾವು ಭಯ ಪಡಲ್ಲ. ಯಾಕೆಂದರೆ ಅವರ ಚಿತ್ತಗೆ ಮೀರಾಗಿ ನಮಗೆ ಯಾವುದೇ ಶೋಧನೆ ಬರುವುದಿಲ್ಲ. ಪ್ರಿಯರೇ, ಮತ್ತೆ ಮುಂದಕ್ಕೆ ಏನಾಯಿತು ಓದ್ರಿ. ಇದೊಂದು ಕುಟುಂಬಕ್ಕೆ ಒಂದು ಮಗು ಆಯಿತು. ಓದ್ ಸುಭಾಷ್. ಹೆಂಗೆ ಇತ್ತಂತೆ? ಒಂದು ತಾಯಿಗೆ ಒಂದು ಮಗು, ಕಪ್ಪು ವಿಚಿತ್ರ ಇದ್ರೂ ತಳ್ತಳ. ಅದು ನನಗೆ ಮೋಸಸ್ ಹುಟ್ಟಿದಾಗ ಸಪೂರ ಇದ್ದ, ಉದ್ದಕ್ಕಿದ್ದ, ತಲೆ ದೊಡ್ಡದಿತ್ತು. ನನ್ನ ಮನೆಗೆ ತಂದ ಮೇಲೆ ನನ್ನ ಅಕ್ಕ ಒಂದು 4 ಅಕ್ಕಂದರು. ಒಂದು ಅಕ್ಕ ಕೇಳಿ, ಏಯ್ ಎಲ್ಲಿಂದ ನೀನು ಕಾಗೆ ಮರಿ ತೊಗೊಂಡು ಬಂದಿ ಅಂದರು. ನನ್ನ ಮಗು ಇವಳು ಕಾಗೆ ಮರಿ ಅಂತಲೇ. ಇನ್ನೊಂದು ಅಕ್ಕ ಬಂದು ಹಿಂದಿದಲ್ಲಿ ಆರೆಂಜ್ಗೆ ಸಂತ್ರ ಅಂತಾರೆ. ಎತ್ತು ಸಂತ್ರ ದಿಕ್ತೆ ಅಂದು. ಇವರೆಲ್ಲ ಒಂದೊಂದೇ ಹೆಸರು ಕೊಡ್ತಾ ಇದ್ದಾರೆ ನನ್ನ ಮಗುಗೆ. ಏನೇ ಇರಲಿ, ನನ್ನ ಮಗು ಹೇಗೆ ಇರಲಿ, ನನ್ನ ಮಗನೇ ಇವತ್ತೆಂಥ ಹ್ಯಾಂಡ್ಸಮ್ ಆಗಿ ನಿಲ್ತಿದ್ದಾನೆ. ಇವತ್ತು ಹೇಳಬೇಕಾ ಅವರು ಕಾಗೆ ಮರಿ ಅಂತ? ಯಾರೂ ಹೇಳಲ್ಲ. ಓ ನಿನ್ನ ಮಗ ಹ್ಯಾಂಡ್ಸಮ್. ಆದರೆ ಆ ದಿವಸ ಏನಂದ್ರು, ಕಾಗೆ ಮರಿ ತಂದು, ಸಂತ್ರ ತಂದು. ಇವಾಗ ಯಾರೂ ಬಾಯಿ ಬಿಡಲ್ಲ. ನಂದು ಕಾಗೆ ಮರಿ ಆಗಲಿ, ಸಂತ್ರ ಆಗಲಿ, ನನ್ನ ಮಗನೇ. ಹಲ್ಲೆಲೂಯಾ. ತಾಯಂದಿರು ಎಸ್ ಅನ್ನೋ? ಎಲ್ಲ ತಾಯಂದಿರು. ಲೋಕಕ್ಕೆ ನಮ್ಮ ಮಕ್ಕಳು ಕುರುಪಿ, ನಮಗೆ ಮಾತ್ರ ನಿನ್ನಂತ ಯಾರೂ ಇಲ್ಲ. ಕರೆಕ್ಟಾ? ಯಾರವ್ರಿಗೆ ಚಂದ ಇದೆ ಇಲ್ಲದಿಲ್ಲ, ನೀನು ದಪ್ಪ, ನೀನು ಸಣ್ಣ, ನೀನು ಹಿಂಗೆ, ನೀನು ಹಾಗೆ, ಯು ಆರ್ ದ ಮೋಸ್ಟ್ ಬ್ಯೂಟಿಫುಲ್. ಅದೇ ಸ್ವಾಮಿ ಇವತ್ತು ನಿಮಗೆ ಹೇಳ್ತಾರೆ ಅಂದರೆ, ಯು ಆರ್ ಪ್ರೆಷಸ್.
ನೀನು ಅಮೂಲ್ಯರು, ನೀನು ಪ್ರಿಯರು, ನೀನು ಮಾನ್ಯಳು, ಯು ಆರ್ ಬ್ಲೆಸ್ಡ್. ಹಾಲೆಲೂಯ. ಇಲ್ಲಿ ಆ ಮಗು ತುಂಬ ಕ್ಯೂಟ್ ಆಗಿತ್ತಂತೆ. ಅದು ಕ್ಯೂಟ್ ಆಗಲಿ ಆಗದೇ ಇರಲಿ, ಒಂದು ತಾಯಿ ಏನು ಮಾಡಿತ್ತಂತ ಇಲ್ಲಿ ನೋಡುವ ಮುಂದಕ್ಕೆ. ಇಷ್ಟು ತಿಂಗಳು ತಾಯಂದೇರೆ 3 ತಿಂಗಳಾದ ಮೇಲೆ ಮಗುವನ್ನು ಸುಮ್ಮನೆ ಇಡ್ಲಿಕ್ಕೆ ಆಗುತ್ತೇನಾ? ಸುಮ್ಮನೆ ಇರು ಇರ್ತದ? ನಮ್ಮ ಏರಿಯಾದಲ್ಲಿ 7 ಮಕ್ಕಳಿದ್ದಾರೆ. ಒಂದು ಸ್ಟಾರ್ಟ್ ಮಾಡುತ್ತೆ, ನಂದು ಕಲೆಗೆ ಸ್ಟಾರ್ಟ್ ಮಾಡಿ ವ್ಯಾ ಅಂತ, ಮುಂದೆದು ಸ್ಟಾರ್ಟ್ ಮಾಡಿ ವ್ಯಾ ವ್ಯಾ ವ್ಯಾ, ಅಲ್ಲಿದು ಸ್ಟಾರ್ಟ್ ಮಾಡಿ ಹ್ಞೂ ಅಂತ, ಅಲ್ಲಿದು ಸ್ಟಾರ್ಟ್ ಮಾಡಿ. ಇದೆಲ್ಲ ನಿನ್ನ ಮಗು ಏನ್ಮ ಸುಮ್ಮನೆ ಇರ್ತಲ್ಲ? ನಿನ್ನ ಮಗು ಸುಮ್ಮನೆ ಇರ್ತದ? ಮಕ್ಕಳು ಸುಮ್ಮನೆ ಇರುವುದಿಲ್ಲ. ಇವಳು 3 ತಿಂಗಳು ಪಾಪ ಬಾಯಿಗೆ ಪಟ್ಟಿ ಹಾಕಿ ಇಟ್ಲೋ ಏನೋ, ಅದು ಅಳುದು ಸೌಂಡ್ ಬರಲ್ಲ. ಅಲ್ಲಿ ನೋಡಲ್ಲಿ ಬಂದೇ ಬಿಡ್ತು ನೋಡಲ್ಲಿ. ಹಾಲೆಲೂಯ. ಅವಳಿಗೆ ಗೊತ್ತಾಯ್ತು. ಜೋರಾಗಿ ಚಪ್ಪಾಳೆ ತಟ್ಟುವ ಸ್ವಾಮಿಗೆ. ಹಾಲೆಲೂಯ. ದೇವರ ಪ್ರಸನ್ನದಲ್ಲಿ ಸಂತೋಷ ಇದೆ. ದೇರ್ ಇಸ್ ಜಾಯ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಹಾಲೆಲೂಯ. ಸಾಯಂಕಾಲ ದುಃಖವೆಂಬ ಬಂದರೂ ಮುಂಜಾನೆ ನಮಗೆ ಸಂತೋಷ. ಹಾಲೆಲೂಯ. ಇಲ್ಲಿ ಏನಾಯ್ತು ಅಂದರೆ, ಅಂಥ ಟೆನ್ಸ್ ಸಿಟ್ಯುವೇಷನಲ್ಲಿ ಈ ತಾಯಿಯ ಧೈರ್ಯ ನೋಡ್ರಿ ಹೆಂಗೆ, ಎಂಥ ಧೈರ್ಯ. ಅವಳೊಂದು ಬಾಸ್ಕೆಟ್ ಮಾಡಿದ್ಲು. ಮೊದಲೇ ಅವರು ಇಟ್ಟಂಗಿ ಮಾಡುವವರು ಎಲ್ಲ ಸೇರಿ ಒಂದು ಫಸ್ಟ್ ಕ್ಲಾಸ್ ಆಗಿ ಒಂದು ಬಾಸ್ಕೆಟ್ ಮಾಡಿ ಮಗುವನಲ್ಲಿ ಇಟ್ಲು. ಅದ್ಭುತ ನೋಡಿ ಮುಂದಕ್ಕೆ ಏನಾಯ್ತು. ಹೇಳುಪ್ಪ, ಹೌದಮ್ಮ. ಯಾರು ಬಂದ್ರು? ಓಕೆ. ಅಷ್ಟೇ. ಈ ಪರಿಸ್ಥಿತಿ ನೋಡ್ರಿ ಹೆಂಗೆ ಇದೆ. ದೇವರು ಮಾಡುವ ಅದ್ಭುತ ಹೇಗೆ ಇದೆ. ಆ ಒಂದು ಕಂಡೀಷನಲ್ಲಿ ಫರೋ ಹೇಳಿದಾನೆ, ಎಲ್ಲ ಗಂಡು ಮಕ್ಕಳನ್ನು ಸಾಯಿಸಬೇಕು. ಅದ ಮಧ್ಯದಲ್ಲಿ ಫರೋನ ತಂಗಿ, ಸಿಸ್ಟರ್ ತಾನೆ, ಮಗಳು ಅಲ್ಲಿ ಬಂದು ಆ ಪೆಟ್ಟಿಗೆಯನ್ನು ನೋಡಿ ಆ ಮಗುವನ್ನು ತಗೊಂಡು, ಮುಂದೆ ನಮಗೆ ಗೊತ್ತೇನೆಂದರೆ ಆ ಮಗುವನ್ನು ಮನೆಗೆ ತಗೊಂಡೋಗಿ, ವಿಚಿತ್ರ ನೋಡ್ರಿ ಪ್ರಿಯರೇ, ದೇವರು ಏನು ಹಾನಿ ಮಾಡಲಿಕ್ಕೆ ನಮ್ಮನ್ನು ಟ್ರೈ ಮಾಡ್ತಾರೋ ಅದ ಮಧ್ಯನೇ ಸ್ವಾಮಿ ನಮಗೆ ಮೇಲೆ ಇರ್ತಾರೆ. ಹಾಲೆಲೂಯ. ಫರೋನ ಮೂಗಿನ ಕಲೆಗೆ ಅವನಿಗೆ ನಾಶ ಮಾಡುವ ಒಂದು ರಕ್ಷಕ ಅವನ ಕಣ್ಣು ಮುಂದೆ ಅವನ ಮನೆಯಲ್ಲೇ ಬೆಳೀತಾ ಇದ್ದಾನೆ. ಇದು ಯಾರ ಕಾರ್ಯ ಪ್ರಿಯರೇ? ದೇವರ ಕಾರ್ಯ. ಇದು ಎಂಥ ಅದ್ಭುತ ಕಾರ್ಯ ಗೊತ್ತಾ? ಇವನೇ ನಾಳೆ ಎದ್ದು ನಿಲ್ತು ಐಗುಪ್ತಕ್ಕೆ ಒಬ್ಬ ದೊಡ್ಡ ಥ್ರೆಟ್ಟು, ಇವನ ಜನರನ್ನು, ದೇವರ ಜನರನ್ನು ತಗೊಂಡು ಹೋಗ್ತಾನೆ ಅಂತ ಅವನ ಕಣ್ಣು ಮುಂದೆನೆ, ಅವನ ಮನೆಯಲ್ಲಿನೇ, ಅವನ ಕಾಸಲ್ಲೇ ಮಗು ಬೆಳೀತಾ ಇದೆ, ಅವನ ಪ್ಯಾಲೇಸಲ್ಲೇ ಬೆಳೀತಾ ಇದೆ, ಅವನ ಹಾಸಿಗೆಯಲ್ಲೇ ಮಲಗ್ತಾ ಇದೆ. ದೇವರು ಮಾಡುವ ಅದ್ಭುತ ಕಾರ್ಯ. ಹಾಲೆಲೂಯ. ಎಂಥದ್ದೇ ಒಂದು ಕಷ್ಟದ ಪರಿಸ್ಥಿತಿ ಆಗಿದ್ರು ಪ್ರಿಯರೇ, ನೆನಪಿಡ್ರಿ, ಸೈತಾನ ಏನು ನಿಮಗೆ ಹಾನಿ ಮಾಡಲಿಕ್ಕೆ ಟ್ರೈ ಮಾಡ್ತಾನಲ್ಲ, ಅದ ಮಧ್ಯನೇ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಎಂಥದೇ ಶೋಧನೆ ಬರಲಿ, ರೋಗ ಆಗಿರ್ಬೋದು, ಕೆಲಸ ಹೋಗಿರ್ಬೋದು, ಓಕೆ, ಅಸಾಧ್ಯ ಸಂಗತಿ ಇರ್ಬೋದು, ದೇವರು ಹೇಳ್ತಾರೆ ಸುತ್ತು ಬಂದಿದ್ದೇನಾ, ನೀ ಚಿಂತೆ ಮಾಡಬೇಡ, ಅದ ಮಧ್ಯೆ ನೋಡು, ಮಜಾ ನೋಡು ನಾನು ಹೆಂಗೆ ಮಾಡ್ತಾನೆ. ಆ ಫರೋಗೆ ಹೆಂಗೆ ಪಾಠ ಕಲಿಸಿದೇನೋ ಹಾಗೆ ಸೈತಾನಗೆ ನಿಮ್ಮ ವಿಷಯದಲ್ಲಿ, ನನ್ನ ವಿಷಯದಲ್ಲಿ ಪಾಠ ಕಲಿಸ್ತಾರೆ. ಹಾಲೆಲೂಯ. ಎಂದಿಗೂ ಕುಂದಿ ಹೋಗ್ಬಿಡ್ರಿ, ಅಯ್ಯೋ ಈ ಬಾಗಿಲು ಮುಚ್ಚಿತು, ಅಯ್ಯೋ ಆ ಬಾಗಿಲು ಮುಚ್ಚಿತು, ಎಲ್ಲ ಸುತ್ತು ಕಡೆ ಮುಚ್ಚಿದ್ರು, ದೇವರು ಹೇಳ್ತಾರೆ ಐ ಆಮ್ ದೇರ್, ನಾನಿದ್ದಾನೆ, ಎಲ್ಲದ ಮಧ್ಯದಲ್ಲಿ ನಾನೇ ನಿನ್ನನ್ನು ಮೇಲಕ್ಕೆ ಎತ್ತಾನೆ. ಆಯಿತು, ಕೆಲಸ ಹೋಯಿತು, ನನಗೆ ಪಿಂಕ್ ಸ್ಲಿಪ್ ಬಂತು, ಸ್ವಾಮಿ ಹೇಳ್ತಾರೆ ಪಿಂಕ್ ಸ್ಲಿಪ್ ತಾನೆ, ಆ ಬಾಸ್ ಮುಂದೆನೇ ನಿನ್ನನ್ನು ನಾನು ಹೇಗೆ ಎತ್ತಾನೆ ನೋಡು ನೀನು. ಹಾಲೆಲೂಯ. ನಮ್ಮ ಕುಟುಂಬದವ್ರು ಹೇಳ್ತಾರೆ ನಿಂಗೆ ಮದುವೆನೇ ಆಗಲ್ಲ, ನೀನು ಹಾಗೆ ಉಳಿದು ಬಿಡ್ತೀಯ. ದೇವರು ಹೇಳ್ತಾರೆ ಅವರ ಮುಂದೆನೇ ನೋಡಿ ನಾನು ನಿನ್ನನ್ನು ಹೆಂಗೆ ಎಸ್ಟಾಬ್ಲಿಷ್ ಮಾಡ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ ನಿಂಗೆ IVF ಆದರೂ ಮಕ್ಕಳಾಗಲ್ಲ, ನೀನು ಯಾವ ಡಾಕ್ಟರ್ ಹತ್ರ ಹೋಗಲಿ ಮದುವೆ ಆಗಲ್ಲ. ಸ್ವಾಮಿ ಹೇಳ್ತಾರೆ ಮುಚ್ಚಿದ ಗರ್ಭವನ್ನು ತೆರೆಯೋ ಆತನು ನಾನೇ. ಯಾರೇ ನಿನಗೆ ಮಸ್ಕಿರಿ ಮಾಡಿದ್ರು, ಯಾರು ಕೀಳಾಗಿ ಮಾತಾಡಿದ್ರು, ಅವರ ಮುಂದೆನೇ ನಾನು ನಿನ್ನ ತಲೆಯನ್ನು ಇರ್ತಾನೆ. ಹಾಲೆಲೂಯ. ಹಾಲೆಲೂಯ. ಮೊದಲನೇದಾಗಿ ಇಕ್ಕಟ್ಟಿನಲ್ಲಿ ಒಂದು ವಿಶೇಷವಾದ ರೀತಿಯಲ್ಲಿ ಸಹಾಯ ಮಾಡಿ ಅವಳಿಗೆ ಬೇಕಿದ್ದನ್ನು ಒದಗಿಸಿದ್ರು. ಇಲ್ಲಿ ಸಾಯಿಸ್ಬೇಕಾತನೇ ಮೋಶೆಗೆ ಯಾರು ಸಾಯಿಸ್ಬೇಕಿದೆ, ಅವನೇ ರಕ್ಷಕ ಆದ ಇವರದು. ಹಾಲೆಲೂಯ. ಸೊ ನಾನಿಲ್ಲಿ ಏನು ಹೇಳ್ತೇನೆ ಅಂದರೆ, ನಿಮ್ಮ ದೇವರಿಗೆ ನಿಮ್ಮನ್ನು ಹೇಗೆ ಕಾಯಬೇಕಂತ ಚೆನ್ನಾಗಿ ಗೊತ್ತು. ನಾನು ಒಂದು ಕಡೆದಲ್ಲಿ ಇದ್ದೆ ಜಬಲ್ಪುರ್ ಇದೆಯಲ್ಲ, ಜಬಲ್ಪುರ್ ಹತ್ರ ಒಂದು ಅಲ್ಲಿ ನಾವು ಸೇವೆ ಮಾಡ್ತಾ ಇದ್ದೆವು ಭಾಳ ವರ್ಷಗಳ ಹಿಂದೆ. ಅಲ್ಲಿ ಸೇವೆ ಮಾಡಬೇಕಾದ್ರೆ ಒಂದು ಗುಡಿಸಲದಲ್ಲಿ ಇದ್ದೆವು.
ಆ ಗುಡಿಸಲಲ್ಲಿ ನಾವು 6 ಹುಡುಗಿಯರು. ಆ ಸ್ಥಳ ನೋಡಿದರೆ ಈಗದ ಕಾಲ ಇಡ್ತಿದ್ರೆ ಆಗ್ತಿದ್ದಿಲ್ಲ. ಆ ಕಾಲ ಇತ್ತಂತ ಹೇಗೋ ನಾವು ಬದುಕಿದೆವು. ಅಲ್ಲಿ 3 ತಿಂಗಳು ನಾವು ಅಲ್ಲಿ ಸೇವೆ ಮಾಡಿದೆವು. ಭಾಳ ಕೆಟ್ಟ ಜನ, ಭಾಳ ಕಠಿಣ ಜನ. ನಾವು 6 ಮಂದಿ ಹುಡುಗಿಯರು. ನೀರಂತೂ ಕಾಣೋದೇ ಇಲ್ಲ. ಆಂಟಿ ನೀವು ಎಲ್ಲದಕ್ಕೆ ನೀರು ಹೆಂಗೆ ಯೂಸ್ ಮಾಡಿರಿ ಅಂತ ಕೇಳಬೇಡ್ರಿ, ಯಾಕೆಂದರೆ ನೀರೇ ಇಲ್ಲ. ಎಲೆದಲ್ಲೇ ಜೀವನ ಮಾಡಬೇಕು, ಟಾಯ್ಲೆಟ್ ಪೇಪರು ಇಲ್ಲ, ಎಲೆನೇ ಯೂಸ್ ಮಾಡಬೇಕು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಆ ಊರಲ್ಲಿ ನಾವು ಇದ್ದು ಸೇವೆ ಮಾಡಿದೆವು. ಸೇವೆ ಮಾಡಿದ ಮೇಲೆ ಅಲ್ಲಿ ಒಬ್ಬರು ಮಲಯಾಳಿ ಪಾಸ್ಟ್ರು ಇದ್ದರು. ಅಲ್ಲಿ ಮುಗಿಸ್ಕೊಂಡು ನಾವು ಬೇರೆ ಕಡೆ ಕೇರಳಕ್ಕೆ ಬಂದೆವು. ಅಲ್ಲಿ ಬಂದ ನಂತರ ನಮಗೊಂದು ದಿವಸ ಒಂದು ಲೆಟರ್ ಬಂತು. ಆ ಲೆಟರು ಈ ಪಾಸ್ಟ್ರು ನಮ್ಮ ಬೇಸ್ ಚೆನ್ನೈಯಲ್ಲಿ ಅಲ್ಲಿಗೆ ಬರೆದಿದ್ರು. ಅವರು ನಮಗೆ ಫಾರ್ವರ್ಡ್ ಮಾಡಿದ್ರು. ಏನು ಬರ್ದಿತ್ತು ಆ ಲೆಟ್ರ್ ಅಂದರೆ, ಈ ಗುಡ್ಸ್ಲದಲ್ಲಿ ನಿಮ್ಮ 6 ಮಂದಿ ಹುಡುಗಿಯರಿದ್ರಲ್ಲ, ಯಾರು ಗಂಡಸರಿಲ್ಲ. ಅಲ್ಲಿ ಈ ಥರ ಛತ್ತಿತ್ತು. ಆ ಛತ್ತ ಮೇಲೆ ಹಾವು 6ರಿಂದ 7 ಮೊಟ್ಟೆ ಇಟ್ಟು ಮರಿ ಮಾಡಿದೆ. ಆದರೆ ನಾವು ಹೋದ ಮೇಲೆ ಒಂದೊಂದೇ ಹಾವು ಇಳಿತಾ ಇದೆ. ಹಾಲೆಲೂಯ. ನಮಗೆ ಗೊತ್ತಾ ಪ್ರಿಯರೇ, ಆರಾಮ್ ಮಲಗಿದ್ದಾವೆ, ಅಡುಗೆ ಮಾಡಿದ್ದಾವೆ, ತಿಂದಿದ್ದಾವೆ. ಆಪತ್ತು ನಮ್ಮ ತಲೆ ಮೇಲೆ ಇದೆ. ನನಗೆ ಏನಾದರೂ ಗೊತ್ತಾಗ್ತಿದ್ರೆ ನಾನು ಎಲ್ಲಿ ನಡೀತಿದ್ದೆ ನನಗೆ ಗೊತ್ತಿಲ್ಲ. ಥ್ಯಾಂಕ್ ಗಾಡ್ ನನಗೆ ಗೊತ್ತೇ ಆಗಿಲ್ಲ. ಅಂಥ ಆಪತ್ತು ಮಧ್ಯದಲ್ಲಿ ಕಾಯುವಾತನು ನಿಮ್ಮ ದೇವರು, ನನ್ನ ದೇವರು, ತಂದೆ ಆಗಿದ್ದರೆ ತಾಯಿಯ ಹೃದಯ ಇದೆ ಪ್ರಿಯ. ಅಯ್ಯೋ, ನಾನು ಇದನ್ನು ತಿಂದರೆ ಕೊಲೆಸ್ಟ್ರಾಲ್ ಆಗುತ್ತೆ, ನಾನು ಇದನ್ನು ತಿಂದರೆ BP ಆಗುತ್ತೆ, ನಾನು ಅದನ್ನು ತಿಂದರೆ ಗುಳ್ಳೆ ಬರುತ್ತೆ. ನೀವು US ಬನ್ನಿರಿ, ಅವರು ಏನೂ ಮುಟ್ಟಲ್ಲ. ಎಲ್ಲ ಫಸ್ಟ್ ಚೆಕ್ ಮಾಡೋದು. ಮ್ಯಾಗ್ನೀಷಿಯಮ್, ಜಿಂಕು, ಆಮೇಲೆ ಸೋಡಿಯಂ, ಆಮೇಲೆ ಪೊಟ್ಯಾಷಿಯಮ್. ನಾವು ಏನೂ ನೋಡಲ್ಲ. ಹಲ್ಲೆಲೂಯ, ದೇವರೇ ಆಶೀರ್ವಾದ ಮಾಡು. ಟೆಂಕ್ ಕರೆಕ್ಟಾ? ಏನೂ ನೋಡಲ್ಲ. ನೋಡ್ತವ? ಏನೂ ನೋಡಲ್ಲ. ನಾವು ಏನನ್ನು ನಂಬ್ತೇವೆ ಅಂದರೆ ಕೊಡುವಾತನ ಹಸ್ತದ ಮೇಲೆ ಬಂದಿದೆ. ಇವತ್ತು ಇದಕ್ಕೆ ಚಿಂತೆ, ಅದಕ್ಕೆ ಕೆಲವರು ಇದ್ದಾರೆ, ಎಲ್ಲದಕ್ಕೂ ಚಿಂತೆ. ಅಯ್ಯೋ ಇದಾದ್ರೆ ಏನು, ಅಯ್ಯೋ ಲಂಗ್ಸಲ್ಲಿ ನೀರು ತುಂಬ್ಕೊಂಡಿದ್ದೇನಾ, ಅಚ್ಚಿ ಅಯ್ಯೋ ನನಗೆಲ್ಲಿ ನೆಗಡಿಯಾಗಿ ಏನೋ ನಿಮೋನಿಯಾ ಆಗ್ತದೆ. ಬಿಟ್ಟು ಬಿಡ್ರಿ ಪ್ರಿಯರೇ, ನಿಮ್ಮ ತಂದೆ ತಾಯಿಯ ಹೃದಯ ಇದೆ, ಅವನು ನಿಮ್ಮನ್ನು ಕಾಪಾಡ್ತಾನೆ. ನೀವು ಎಷ್ಟೇ ಪ್ರಯತ್ನ ಮಾಡಿರಿ. ನಮ್ಮ ಪುನೀತ್ ರಾಜ್ಕುಮಾರ್ ಬಹಳ ಬೇಸರ ಸಂಗತಿ, ಯವನಸ್ಥ, ಫಿಟ್, ಪರ್ಫೆಕ್ಟ್ಲಿ ಫಿಟ್. ಏನಾಯಿತು? ಚೆನ್ನೈದಲ್ಲಿ ಒಬ್ಬ ಕಾರ್ಡಿಯೋಲಾಜಿಸ್ಟ್, ಪರ್ಫೆಕ್ಟ್ ಡಾಕ್ಟರ್, ಪರ್ಫೆಕ್ಟ್ ಹೆಲ್ದಿ ಆ್ಯಂಡ್ ಸ್ಟ್ರಾಂಗ್. ಏನಾಯಿತು? ಕಾಯುವಾತನು ತೂಕಡಿಸೋದಿಲ್ಲ, ನಿದ್ರಿಸೋದಿಲ್ಲ. ನಮ್ಮ ದೇವರದೊಂದು ವಿಶೇಷತೆ ಹೇಳ್ತಾನೆ ನೋಡ್ರಿ. ನಮ್ಮ ದೇವರು ಹೇಳಲ್ಲ, ನಾ ಬರೀ ಹಾರ್ಟ್ ಪ್ರಾಬ್ಲಮ್ ಹೀಲ್ ಮಾಡ್ತಾನೆ, ಅಭ್ಯಾಸಕ್ಕೆ ಈ ಡಾಕ್ಟರ್ ಹತ್ರ ಹೋಗು ಹೇಳಲ್ಲ. ಓಕೆ, ನಮ್ಮ ದೇವರೇನು ಹೇಳ್ತಾರೆ? ಎಲ್ಲ ರೋಗವನ್ನು ವಾಸಿ ಮಾಡುವತನು ನಾನೇ. ಎಲ್ಲ ನರ ಪ್ರಾಣಿಗೆ ದೇವರು ನಾನೇ. ನನ್ನಿಂದ ಅಸಾಧ್ಯವಾದದ್ದು ಒಂದೂ ಇಲ್ಲ. ಈ ಬೇರೆಯವ್ರಿಗೆ ಕೇಳ್ತಾರೆ, ಈ ದೇವರಿಗೆ ಹೋದರೆ ವಿಸ್ಡಮ್ ಕೊಡ್ತಾರೆ, ಈ ದೇವರಿಗೆ ಹೋದರೆ ಹಣ ಕೊಡ್ತಾರೆ, ಈ ದೇವರಿಗೆ ಹೋದರೆ ಆರೋಗ್ಯ ಕೊಡ್ತಾರೆ, ಈ ದೇವರಿಗೆ ಹೋದರೆ ಶುಭ ಆಗುತ್ತೆ. ಕ್ಯಾನ್ಸಲ್. ಒಬ್ಬರ ಹತ್ರ ಬನ್ರಿ, ಅವ್ರು ಯಾರೆಂದರೆ ಜೀಸಸ್. Come on church, give a big hand to the Lord. He is Jesus. He is Jesus. He is able to do everything. ಎಲ್ಲವನ್ನು ಮಾಡಲಿಕ್ಕೆ ಶಕ್ತರಾದ. ಒನ್ ಇನ್ ಆಲ್. ಬೈ ಒನ್ ಟೇಕ್ ಒನ್ ಇಲ್ಲ, ಇಲ್ಲ. ಒನ್ ಇನ್. ಇದು ನೀವು ನಂಬಿದ ದೇವರು, ನಾನು ನಂಬಿದ ದೇವರು. ಅಲ್ಲಿ ಫರೋನ ಕಣ್ಣು ಮುಂದೆನೇ ದೇವರು ಮೋಶೆಯನ್ನು ಎಬ್ಬಿಸಿದ್ರು. ದೊಡ್ಡವನಾದ. ಅಲ್ಲಿಂದ ದೇವರ ಜನರನ್ನು ಬಿಡುಗಡೆ ಮಾಡು. ಸುತ್ತು ಆಪತ್ತಿದ್ದೇನಾ? ಚಿಂತೆ ಮಾಡಬೇಡ್ರಿ. ಎಲ್ಲ ಕ್ಲೋಸ್ ಇದೆನಾ? ಚಿಂತೆ ಮಾಡಬೇಡ್ರಿ. ಇದು ಯಾವಾಗಲೂ ಓಪನ್ ಇರುತ್ತೆ. ಹಲ್ಲೆಲೂಯ. ಆಚೆ ಈಚೆ ನೋಡಬೇಡ್ರಿ. ದಾವಿದ ಹೇಳಿದ, ನಾ ಕಣ್ಣೆತ್ತಿ ಪರ್ವತ ಇಲ್ಲ, ನಾ ಕಣ್ಣೆತ್ತಿ MNC ಕಂಪನಿಯನ್ನು ನೋಡಿದೆ, ನಾನು ಕಣ್ಣೆತ್ತಿ AI ಡಿಗ್ರಿ ತಗೊಂಡೆ, ನಾನು ಕಣ್ಣೆತ್ತಿ ರಾಂಗ್ ಸರ್, ರಾಂಗ್. ನಾನು ಕಣ್ಣೆತ್ತಿ ಪರ್ವತ ಕಡೆ ನೋಡ್ತಾನೆ. ನನ್ನ ಸಹಾಯ ಎಲ್ಲಿಂದ ಬರುವುದು? ಭೂಮಿ ಆಕಾಶವನ್ನು ಉಂಟು ಮಾಡಿದ. ಜೋರಾಗಿ ಚಪ್ಪಾಳೆ ತಟ್ರಿ. ನನ್ನ ದೇವರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಪ್ರಾಯದ ಸಿಂಹ ಆದರೂ ಹೊಟ್ಟೆಗೆಲ್ಲಿ ಹಸಿದವೋ ಅವರ ಸನ್ನಿಧಿಲಿ ಬೇಡ್ಕೊಳ್ಳೋರಿಗೆ ಯಾವ ಮೇಲೂ ಕಡಿಮೆ ಇಲ್ಲ. ಒಂದೊಂದು ವಚನ ರೀ. ಈ ದ ಲಾರ್ಡ್ ಇಸ್ ಯೆಹೋವ ನನಗೆ ಕುರುಬನು, ಕೊರತೆ ಎಲ್ಲಿ ನಡೆಸ್ತಾರಂತೆ? ಹಸುರುಗಾವಲಲ್ಲಿ ನಡೆಸ್ತಾರೆ. ಈ ಒಂದು ಶೆಕೆದಲ್ಲಿ ಹಸುರುಗಾವದಲ್ಲಿ ಗಾಳಿ ಬೀಸಬೇಕಾದ್ರೆ ಆಹಾ ಎಂಥ ಸುಂದರವಾಗಿ ಅಲ್ಲಿ ನಡೆಸ್ತಾರೆ. ಅಸಾಧ್ಯ ಸಂಗತಿಯ ಮಧ್ಯದಲ್ಲಿ ಸೈತಾನ ಹೇಳ್ತಾನೆ, ನಿನ್ನ ಕತೆ ಮುಗೀತು. ಸ್ವಾಮಿ ಹೇಳ್ತಾರೆ, ನಾನಿದ್ದೇನೆ ಅವರ ಪರವಾಗಿ.
ಐ ಆಮ್ ದೇರ್ ವಿತ್ ದೆಮ್, ಐ ವಿಲ್ ಡೂ ದ ಇಂಪಾಸಿಬಲ್ ಪಾಸಿಬಲ್. ಇದು ಮೂರನೇ ಸಂಗತಿ. ಇನ್ನೊಂದು ಕತೆ ನೋಡಿ ಮುಗಿಸ್ಬಿಡುವ ಪ್ರಿಯರೇ, ಬೇಗನೆ, ನನಗೆ ಸಮಯ ಇಲ್ಲ. 2ನೇ ಅರಸ 4ನೇ ಅಧ್ಯಾಯ. ಶೂನ್ಯಮಯದ ಸ್ತ್ರೀ 4ನೇ ಅಧ್ಯಾಯ. ಅವಳು ಏನು ಮಾಡ್ತಾಳೆ ಅಂದರೆ, ಅವಳು ಒಂದು ಒಳ್ಳೆ ಕುಟುಂಬದಿಂದ, ಅಂದರೆ ಸ್ವಲ್ಪ ಸಂಪತ್ತಿರುವ ಕುಟುಂಬ ಕಾಣುತ್ತೆ. ಅವಳಲ್ಲಿ ಇದ್ದಲೆ ಅವಳು ದೇವರ ಮನುಷ್ಯ ದಿನಾಲು ಆಚೆ ಎಲಿಷಾ ಹೋಗುದು ಬರುದು ನೋಡಿಕೊಂಡು ಅವಳ ಗಂಡಗೆ ಏನು ಹೇಳ್ತಾನೆ ಅಂದರೆ, ಇವನಿಗೆ ಒಂದು ಮನೆ ಕಟ್ಟಿಕೊಡೋ, ಮನೆ ಅಲ್ಲ, ಒಂದು ರೂಮ್. ಆ ರೂಮಲ್ಲಿ ಒಂದು ಟೇಬಲ್ಲು, ಒಂದು ಚೇರು, ಒಂದು ಲೈಟು, ಆಮೇಲೆ ಒಂದು ನೀರು ಅಷ್ಟೇ ಇಟ್ಟಿರಬೇಕು. ಜಾಸ್ತಿ ಏನು ಕಂಫರ್ಟೇಬಲ್ ಮಾಡಿಲ್ಲ. ಅದನ್ನು ಆ ದೇವರ ಮನುಷ್ಯನಿಗೆ ಮಾಡಿ ಒಂದು ಆಶೀರ್ವಾದ ಮಾಡ್ತಾನೆ. ಅದಕ್ಕೆ ದೇವರ ಮನುಷ್ಯ ಅವನ ಜೊತೆ ಇರುವ ಗಹಜಿಗೆ ಹೇಳ್ತಾನೆ, ಇವಳ ಜೀವನದಲ್ಲಿ ಏನು ಕೊರತೆ ಇದೆ, ನಾನು ಇವಳಿಗೆ ಏನು ಮಾಡ್ಬೋದು. ಅದಕ್ಕೆ ಗಹಜಿ ಹೇಳ್ತಾನೆ, ಇವಳಿಗೆ ಮಕ್ಕಳಿಲ್ಲ, ಇವಳ ಗಂಡನಿಗೆ ವಯಸ್ಸಾಗ್ಬಿಟ್ಟಿದೆ, ಇವಳಿಗೆ ಮಕ್ಕಳೇನು ಆಗಲ್ಲ. ಪ್ರಿಯರೇ, ನಮ್ಮ ದೇವರಿಗೆ ನಿನಗೆ ವಯಸ್ಸಾಗಿದೆ, ನಾನಿನ್ನು ಅದ್ಭುತ ಮಾಡೋದಿಲ್ಲ ಅಂತ ಹೇಳೋದೇ ಇಲ್ಲ. ಅಯ್ಯೋ ನಿನ್ನ ಕ್ವಾಲಿಫಿಕೇಷನ್ ಇಷ್ಟೇನಾ, ನಿನಗೆ ಆಗೋದಿಲ್ಲ ಅಂತ ಹೇಳೋದೇ ಇಲ್ಲ. ಅಯ್ಯೋ ಏಜ್ ಆಯಿತು, ನಿನಗೆ ಮದುವೆ ಆಗೋದಿಲ್ಲ, ಹೇಳೋದೇ ಇಲ್ಲ. ಅಯ್ಯೋ ಟೈಮ್ ಬಾರ್ ಆಯಿತು, ನಿನಗೆ ಮಕ್ಕಳು ಆಗೋ ಶಕ್ತಿ ಇಲ್ಲ, ಹೇಳೋದೇ ಇಲ್ಲ. ಹಾಲೆಲೂಯ. ನನ್ನ ದೇವರು ಹೇಳ್ತಾರೆ, ನನ್ನಿಂದ ಅಸಾಧ್ಯವಾದದ್ದು ಒಂದೂ ಇಲ್ಲ. ಹಾಲೆಲೂಯ. ಎಂಥದೇ ಪರಿಸ್ಥಿತಿ ಇರಲಿ ಪ್ರಿಯರೇ, ಇಲ್ಲಿ ಅವ ಹೇಳ್ತಾನೆ ಇವಳಿಗೆ ಮಕ್ಕಳಾಗಿಲ್ಲ ಅಂತ. ಎಲಿಷಾ ಅವಳಿಗೆ ಹೇಳ್ತಾಳೆ, ನಿಮಗೆ ಖಂಡಿತವಾಗಿ ದೇವರನಿಗೆ ಆಶೀರ್ವಾದ ಮಾಡ್ತಾರೆ, ನಿಮಗೆ ಒಂದು ಮಗು ಅನ್ಕೊಡ್ತಾರೆ, ಬರುವ ವರ್ಷ ಇದೇ ಕಾಲದಲ್ಲಿ ನಿಮಗೆ ಒಂದು ಮಗು ಇರುತ್ತೆ ಅಂತ. ಓಕೆ, ಆ ವಚನ ಓದುವ 18 4ನೇ ಅಧ್ಯಾಯ 18. ಆಮೇಲೆ ಅವಳಿಗೆ ಆಶೀರ್ವಾದ ಮಾಡಿ ಒಂದು ಮಗು ಆಯಿತು. ಆಮೇಲೆ ಆ ಮಗು ಏನಾಯ್ತಂತೆ, ನಾವೇನು ಮಾಡ್ತಿದ್ದೆವು, ಆ ಮಗು ಸತ್ತು ಹೋಯ್ತಂತೆ. ನಾವೇನು ಮಾಡ್ತಿದ್ದೆವು ಪ್ರಿಯರೇ? ಇವತ್ತು ಇಷ್ಟೋ ಸಮಯದಲ್ಲಿ ನಿನ್ನ ಜೀವನದಲ್ಲಿ, ನನ್ನ ಜೀವನದಲ್ಲಿ ಸತ್ತು ಹೋಯಿತು ಎಂದರೆ ಇಟ್ ಈಸ್ ಇಟ್. ಇದಕ್ಕಿಂತ ಜಾಸ್ತಿ ನಮಗೆ ಏನೂ ಆಗಲ್ಲ. ಇಷ್ಟೋ ಸರ್ತೆ ಡಾಕ್ಟರ್ಸ್ ಹತ್ರ ಹೋಗುವಾಗ ಡಾಕ್ಟರ್ಸ್ ಹೇಳ್ತಾರೆ, ವಿ ಆರ್ ಏಬಲ್ ಟು ಡೂ ಓನ್ಲಿ ಸೋ ಮಚ್. ಮಿಕ್ಕಿದು ಒಬ್ಬರು ಇದ್ದಾರೆ. ಆದರೆ ಅವರೇನು ಹೇಳ್ತಾರೆ ಗೊತ್ತಾ, ನನ್ನಿಂದ ಅಸಾಧ್ಯವಾದದ್ದು ಒಂದೂ ಇಲ್ಲ. ಇಲ್ಲಿ ಆ ಮಗು ಸತ್ತೋಗ್ಬಿಟ್ಟಿದೆ, ಆ ಮಗುದು ಕತೆ ಮುಗ್ದು ಹೋಗ್ಬಿಟ್ಟಿದೆ. ಆದರೆ ಆ ಹೆಂಗಸು ಏನು ಮಾಡ್ತಾಳೆ ಅಂತ ಸುಂದರವಾದ ರೀತಿಯಲ್ಲಿ ಬರೆದಿದೆ. 32ನೇ ವಚನ 32. ಅಲ್ಲಿ ಕತೆಗಳು ಇಷ್ಟೊಂದಿದೆ, ನಮಗೆ ಓದಲಿಕ್ಕೆ ಸಮಯ ಇಲ್ಲ. 32 ಏನು ಉತ್ತರ ಕೊಟ್ಲು ಅವಳು? ಎಲ್ಲರೂ ಹೇಳ್ರಿ, ಏನು ಉತ್ತರ ಕೊಟ್ಲು? ನಾನು ಮಾತ್ರ ಆ ಸ್ಥಳದಲ್ಲಿ ಇರ್ದಿದ್ರೆ ಬಬ್ಬೆ ಹೊಡಿತಿದೆ. ಕೊಟ್ಟಿ ಮಗ, ನಾನು ಕೇಳಿದೆ ನಿಂಗೆ ಕೊಡಂತ, ನೀನೇ ನನಗೆ ಹೇಳಿದೆ ಆಶೀರ್ವಾದವನ್ನು, ನೋಡಿ ಇವಾಗ ಏನಾಯಿತು, ನನ್ನ ಮನಸ್ಸು ಮುರಿದು ಹೋಯ್ತು, ಬ್ಲಾ 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 ಅಂತವೇಲು. ನಾನು ಇಲ್ಲೋ ಲಕ್ಷ್ಮಿಯನ್ನು ಕರ್ಕೊಂಡು ಹೋಗ್ತೇನೆ, ಇಲ್ಲೋ ಸರ್ತೆ, ಸುಮ್ಮನೆ ಇರ್ಮ, ಜಾಸ್ತಿ ಮಾತಾಡಬೇಡ, ಬಾಯಿ ಮುಚ್ಚು ಅಂತ ನಾವು ಹೇಳ್ಕೊಂಡು ಕರ್ಕೊಂಡು ಹೋಗ್ಬೇಕು. ಯಾಕೆಂದರೆ ನಮ್ಮ ಬಾಯಿಗೆ ಬೀಗ ಹಾಕೋರೇ ಯಾರೂ ಇಲ್ಲ ಲೇಡೀಸ್ಗೆ, ಕರೆಕ್ಟಾ? ಆದರೆ ಈ ಸ್ತ್ರೀ ನೋಡಿ ಅಲ್ಲಿ ಹೇಳ್ತೆ ಅಂದರೆ ಆಲ್ ಈಸ್ ವೆಲ್. ಸ್ವಲ್ಪ ಮಾಡ್ರಿ, 3 ಇಡಿಯಟಿಂದ ಆಲ್ ಈಸ್ ವೆಲ್ ಅಲ್ಲ, ಯೇಸುನಾಮದಲ್ಲಿ ನೋಡ್ರಿ, ಅವ್ರಿಗೆ ಅರ್ಥ ಆಯ್ತು ನೋಡ್ರಿ. ಆಲ್ ಈಸ್ ವೆಲ್ ಇನ್ ಜೀಸಸ್ ನೇಮ್. ಹೇಳ್ರಿ, ಇನ್ ಯೇಸುನಾಮದಲ್ಲಿ ಆಲ್ ಈಸ್ ವೆಲ್. ಅಯ್ಯೋ, ಯಾರ್ಯಾರು ಮಾಡ್ತಾನೆ ಇಲ್ಲ. ಯೇಸುನಾಮದಲ್ಲಿ ಅವಳಿಗೆ ಚಿಂತೆ ಆಗಿಲ್ಲ. ಅವಳಿಗೆ ಆ ಧೈರ್ಯ ಏನಿತ್ತೆ ಅಂದರೆ ಅವರು ಕೊಟ್ಟಿದ್ದಾರೆ, ಖಂಡಿತವಾಗಿ ಅದ್ಭುತ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ವಚನ ನಾನು ಹೇಳಿದೆಲ್ಲ ಅದನ್ನು ಓದು. ಹಾಂ ಹಾಂ ಓಕೆ. ಏನಾಯ್ತು? ಬೆಚ್ಚಗಾಯ್ತು ಅಂದರೆ ಏನಾಯ್ತು? ಸಭೆ ಏನಾಯ್ತು? ಚರ್ಚ್ ಬಾಡಿ ಬೆಚ್ಚಗಾಯ್ತು. ಮುಟ್ಟಿ ನೋಡ್ರಿ, ನಿಮ್ಮ ಬಾಡಿ ಬಿಸಿ ಇದೆನಾ ತಣ್ಣಿದೆನಾ? ಎಲ್ಲರೂ ಮುಟ್ಟಿ ನೋಡ್ರಿ. ನಾವು ಪ್ರತಿ ರಾತ್ರಿ ಪಾಸ್ಟರ್ ಮುಟ್ಟಿ ನೋಡೋದು, ಬಿಸಿ ಇದೆ. ಯಾಕೆಂದರೆ ಜ್ವರ ಬರ್ತಾ ಇದೆ ಅವರಿಗೆ ಕಂಟಿನ್ಯೂಸ್ಲಿ. ಮುಚ್ಚಿನ್ನು ಇಷ್ಟು ಬಿಸಿ ಇದೆ. ನಮ್ಮದು ಬಿಸಿ ಇಲ್ಲ, ನಮ್ಮ ರೈಟ್ ಟೆಂಪ್ರೇಚರ್ ಇದೆ. ಯಾಕೆಂದರೆ ನಾವು ಜೀವಿಸ್ತಾ ಇದ್ದೇವೆ ಪ್ರಿಯರೇ. ಸತ್ತು ಹೋದ ಮಗನಿಗೆ ಜೀವ ಕೊಟ್ಟ ದೇವರಾಗಿದ್ದಾರೆ. ಅವಳಿಗೆ ಚಿಂತೆನೇ ಇರಲಿಲ್ಲ. ಇದರಿಂದ ನಾನು ಕಲಿಬೇಕ ಸಂಗತಿ ಏನೆಂದರೆ, ಎಂಥದೇ ಪರಿಸ್ಥಿತಿ ಇದ್ದರೂ ತಂದೆಯಾಗಿರುವ ನನ್ನ ದೇವರಿಗೆ ತಾಯಿಯ ಹೃದಯ ಇದೆ. ಆ ತಾಯಿಯ ಹೃದಯ ಏನು ಹೇಳ್ತದೇನೆಂದರೆ, ನೀನು ಹೇಳಿದ್ಯಲ್ಲ ಆಲ್ ಈಸ್ ವೆಲ್, ನಾನು ಆಲ್ ಈಸ್ ವೆಲ್ಲೇ ಮಾಡ್ತಾನೆ. ಹಾಲೆಲೂಯಾ. ಆಲ್ ಈಸ್ ವೆಲ್ ವಿತ್ ಮೀ ಬಿಕಾಸ್ ಆಫ್ ಜೀಸಸ್. ಅವಳು ಧೈರ್ಯ ಬಿಟ್ಟು ಕೊಟ್ಟಿಲ್ಲ, ಅವಳ ನಂಬಿಕೆ ಬಿಟ್ಟು ಕೊಟ್ಟಿಲ್ಲ. ಅವಳು ಹೇಳಿದ್ದು ಒಂದೇನೆಂದರೆ, ದೇವರು ಕೊಟ್ಟಿದ್ದಾರೆ, ಈ ಮಗುವನ್ನು ಯಾರೂ ಮುಟ್ಲಿಕ್ಕೆ ಆಗಲ್ಲ.
ನಾನು ನಿಮಗೆ ಒಂದು ಮಾತು ಹೇಳ್ತೇನೆ ಪ್ರಿಯರೇ, ಒಂದು ದಿವಸ ನಾವು ಎಲ್ಲ ಬಿಟ್ಟು ಹೋಗ್ಬೇಕಾ? ಎಲ್ಲರೂ ಬಿಟ್ಟು ಹೋಗ್ಬೇಕಾ? ಇಲ್ಲಿ ಶಾಶ್ವತವಾದದ್ದು ಯಾರಾದರೂ ಇದ್ದಾರಾ? ಯೇಸು ಸ್ವಾಮಿ ಬಿಟ್ಟರೆ ಯಾರಾದರೂ ಇದ್ದಾರಾ? ಬಟ್ ಆ ಸಮಯ ಬರೋವರೆಗೆ ನಿನ್ನ ಕೂದಲು ಮುಟ್ಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಯಾಕೆಂದರೆ ನಿನ್ನನ್ನು ಕಾಯುವಾತನು ನನ್ನನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಾವು ಅವ್ರಿಗೆ ಅಮೂಲ್ಯರು. ಇತ್ತೆಗೆ ಕೆಲವು ದಿನಗಳ ಹಿಂದೆ ನಾನೊಂದು ಕತೆ ಓದಿದೆ. ಒಂದು ಗಂಡ ಆಫೀಸಲ್ಲಿನೋ ಎಲ್ಲೋ ಹೋಗಿದ್ದ, ಆಲ್ ಆಫ್ ಅ ಸಡನ್ ಸಿಕ್ಕಾದ. ಅವನನ್ನು ಕರ್ಕೊಂಡೋಗಿ ಹಾಸ್ಪಿಟಲಲ್ಲಿ ಹಾಕಿದ್ರು. ಹಾಸ್ಪಿಟಲಲ್ಲಿ ಬಂದಾಗ ಡಾಕ್ಟರ್ ಹೇಳಿದರು ಬ್ರಾಡ್ ಡೆಡ್, ಏನಾಗಿದ್ದಾನೆ, ಸತ್ತೋಗ್ಬಿಟ್ಟಿದ್ದಾನೆ. ಯವನಸ್ಥ, ಜಾಸ್ತಿ ವರ್ಷ ಆಗಿಲ್ಲ ಮದುವೆ ಆಗಿ. ಅವನ ಹೆಂಡತಿಗೆ ಯಾರೋ ಹೇಳಿದ್ರಂತೆ ಇವ ಸತ್ತೋಗ್ಬಿಟ್ಟಂತ. ಅದಕ್ಕೆ ಅವಳು ಬಂದು ಗಂಡನ ನೋಡಿದರೆ ಲೈಫ್ಲೆಸ್ ಬಾಡಿ. ಅವಳು ಡಾಕ್ಟ್ರಿಗೆ ಕೇಳಿದರೆ ಇಲ್ಲ, ವಿ ಕೆನಾಟ್ ಡೂ ಎನಿಥಿಂಗ್. ಅವಳಂದ್ಲು, ಏನು ಹೇಳ್ತೀರಿ ಡಾಕ್ಟರ್, ಈಗ ತಾನೇ ಮದುವೆ ಆಗಿ ಸ್ವಲ್ಪ ವರ್ಷ ಆಯಿತು, ನಾ ಬಾಳ್ವೆ ಮಾಡಬೇಕೋ ಬೇಡ ಅಂಥೇಳಿ ಆ ಸತ್ತೋದ ಗಂಡನ ಕೈಯನ್ನು ತಗೊಂಡು ಪ್ರಾರ್ಥನೆ ಮಾಡಿ ಯೇಸು ನಾಮದಲ್ಲಿ ಎದ್ದೇಳೆಂದ್ರೆ ಹಿ ವೋಕ್ ಅಪ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಷ್ಟೇನಾ? ಕೆಲವ್ರು ಚಪ್ಪಾಳಿನೂ ತಟ್ಟಲ್ಲ, ನಂಬುವುದೇ ಇಲ್ಲ. ನಾವು ಯಾಕೆ ನಂಬಬೇಕು ರೀ? ನೀವು ಕತೆ ಹೇಳ್ತೀರಿ. ಇಲ್ಲ ರೀ, ವಿ ಆರ್ ಹಿಯರ್ ಆ್ಯಸ್ ಅ ಟೆಸ್ಟ್ ಮನಿ. ನಾನು ಸತ್ತು 39 ವರ್ಷ ಆಗಬೇಕಿತ್ತು. ಡಾಕ್ಟರ್ಸ್ ಹೇಳಿದರು ಪಾಸ್ಟ್ರಿಗೆ, ನೀವು ಬಂದಿದ್ದೀರಿ ಅಲ್ಲ, ಈ ಮಗುದು ತೀರ್ಪು ಮಾಡಿರಿ, ತಾಯಿ ಮನೆಗೆ ಕೊಡಬೇಕೋ ನೀವು ತಗೊಂಡು ಹೋಗ್ತೀರೋ, ಇವಳು ಸಾಯ್ತಾ ಇದ್ದಾಳೆ. ಸತ್ತೇ ಇಲ್ಲ ನಾನು. ನೋಡ್ರಿ, ಇಲ್ಲಿ ನಿಲ್ತಿದ್ದಾನೆ, 5 ಫೀಟ್ 7 ಇಂಚು ಇಲ್ಲೇ ನಿಲ್ತಿದ್ದಾನೆ ನಿಮ್ಮ ಮುಂದೆ. ನನ್ನ ಸಮಯ ಬಂದಿಲ್ಲ. ಹೇಳ್ರಿ ನೋಡುವ, ನನ್ನ ಸಮಯ ಬಂದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರನ್ನು ನಂಬ್ತೀರಿ ಪ್ರಿಯರೇ? ಒಂದು ಕತೆ ಹೇಳಿ ಮುಗಿಸ್ತಾನೆ. ಒಂದು ಸಣ್ಣ ಊರಲ್ಲಿ ಒಂದು ಹುಡುಗಿ ಇದ್ಲು. ನಮ್ಮ ಫಾರ್ ಎಕ್ಸಾಂಪಲ್ ರಾಧಿಕಾ ತರ, ನೋ ಡೋಂಟ್ ಟು ಯೂಸ್ ದಟ್ ನೇಮ್. ಒಂದು ಸಣ್ಣ ಆ ಥರದ ಹುಡುಗಿ. ಆದರೆ ಹಳ್ಳಿದಲ್ಲಿ ಇರಲಿಕ್ಕೆ ಅವಳಿಗೆ ಇಷ್ಟ ಇಲ್ಲ. ಅವಳಿಗೆ ಎಲ್ಲಿ ಬರಬೇಕು? ಯಾಕೆಂದರೆ ಮೂವಿ ನೋಡ್ತಾರೆ ನೋಡ್ರಿ, ಆ ಹೀರೋಯಿನ್ನವರು ಹೆಂಗೋ. ದಯಮಾಡಿ ದೇವರ ವಾಕ್ಯನ ಕೆಳಗ ನಿದ್ದೆ ಹೊಡಿಬೇಡ್ರಿ ಹೇಳ್ತಾನೆ ನಾನು. ಯಾಕೆಂದರೆ ದೇವರ ವಾಕ್ಯ ಸಜೀವವಾದದ್ದು, ಅದು ಕಾರ್ಯ ಸಾಧಕವಾದು. ಅದಲ್ಲಿ ನಿದ್ದೆ ಬಂದರೆ ಹೋಗಿ ಮುಖ ತೊಳ್ಕೊಂಡು ಒಲೆಗೆ ಬಂದು ಕೂತ್ಕೊಳ್ರಿ. ಯಾಕೆಂದರೆ ಒಂದು ಸರ್ತಿ ವಾಕ್ಯವರೆಗೆ ಓದೋದು ಮತ್ತೆ ಬರಲ್ಲ. ಸೊ ಇವಳು ತಾಯಿ ಹತ್ರ ಜಗಳ ಮಾಡಿ, ತಾಯಿ ವಿದ್ವೆ, ಭಾಳ ಬಡ ಸ್ತ್ರೀ, ಏನೂ ಇಲ್ಲ, ಆದರೆ ಕಷ್ಟಪಟ್ಟು ಮಗಳನ್ನು ಬೆಳೆಸ್ತಾ ಇದ್ದಾರೆ. ಒಂದು ಕನಸು ಕಂಡು ಬೆಳೆಸ್ತಾ ಇದ್ದಾಳೆ. ಅವಳೇನಾಯ್ತು ಅಂದರೆ ಇವಳು ತಾಯಿ ಹತ್ರ ತುಂಬ ಜಗಳ ಮಾಡಿದ್ಲು. ಇಲ್ಲ, ನಾನು ಪಟ್ಟಣಕ್ಕೆ ಹೋಗಬೇಕು, ನಾನು ಇಲ್ಲಿ ಇರಲ್ಲ. ಒಂದು ದಿವಸ ತಾಯಿ ಕೆಲಸಕ್ಕೆ ಹೋದಾಗ, ಅಂದರೆ ಮನೆ ಕೆಲಸ ಮಾಡೋಳು, ಈ ಹುಡುಗಿ ಮನೆಯಿಂದ ಓಡಿ ಹೋಗಿ ಸಿಟಿಗೆ ಹೋದ್ಲು. ಸಿಟಿಗೆ ಹೋದ ಮೇಲೆ ಕತೆ ಗೊತ್ತಲ್ಲ ನಿಮಗೆ, ಮೂವಿ, ಆಮೇಲೆ ಪಬ್ಬು, ಹೇಳ್ರಿ ಕೆಲವು, ಅಲ್ಲಿ ಎಲ್ಲ ಸೇರಿಕೊಂಡು ಎಲ್ಲ ಹಾಳಾಗ್ಬಿಟ್ಲು. ಈ ತಾಯಿ ಯಾವಾಗಲೂ ಆ ಮಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ಲು, ಯಾವಾಗಲೂ. ಆಮೇಲೆ ತಾಯಿ ಒಂದು ಕೆಲಸ ಮಾಡ್ತಿದ್ಲು, ಮನೆ ಬಾಗಿಲ ಎಂದೂ ಲಾಕ್ ಮಾಡಿಲ್ಲ. ಮನೆದು ಬಾಗಿಲಿದೆಲ್ಲ ಲಾಕ್ ಮಾಡೋದೇ ಇಲ್ಲ, ಅದನ್ನು ಯಾವಾಗಲೂ ಸ್ವಲ್ಪ ಓಪನ್ನೇ ಇಡ್ತಿದ್ಲು. ತಾಯಿದು ಒಂದೇ ಅರಿಕೆ ಇತ್ತು, ದೇವರೇ ನನ್ನ ಮಗಳನ್ನ ನೀನು ತಿರುಗಿ ತಗೊಂಡು ಬರ್ತೀಯ ಅಂತ. ಒಂದು ಸರ್ತಿ ಇವಳು ಪೂರ್ತಿ ಕೆಟ್ಟೋಗ್ಬಿಟ್ಟು ಬೇಡ ಇದ್ದ ರೋಗ ಎಲ್ಲ ಸೇರ್ಕೊಂಡ್ಬಿಟ್ಟು. ಆವಾಗ ಯಾರ ನೆನಪು ಆಯಿತು? ತಾಯಿಯ ನೆನಪು ಆಯಿತು. ಇಲ್ಲಿ ತಾಯಿ ವಯಸ್ಸಾಗಿ ಭಾಳ ಕಷ್ಟಪಟ್ಟು ತುಂಬ ಆರೋಗ್ಯ ಹಾಳಾಗಿ ಹಾಸಿಗೆ ಮೇಲೆ ಮಲಗಿತ್ತು. ಆದರೆ ಬಾಗಿಲು ತೆಗ್ದೇ ಇತ್ತು. ಏನು ಗೊತ್ತಿತ್ತು? ಮಗಳು ಬರ್ತಾಳೆ. ಭಾಳ ದಿವಸ ಆದ ಮೇಲೆ ಒಂದು ಸರ್ತಿ ಆ ಬಾಗಿಲು ಸ್ವಲ್ಪ ಓಪನ್ ಆಯಿತು. ಆ ಬಾಗಿಲು ಓಪನ್ ಆಗಿ ಯಾರೋ ಹೆಜ್ಜೆ ಬಂದ ತಕ್ಷಣ, ಈ ಹುಡುಗಿದ ಹೆಸರು ಜೇನ್. ಆ ತಾಯಿ ಹೇಳ್ತಾರೆ, ಜೇನ್ ವಾಪಸ್ ಬಂದೀಯಾ? ನಿನ್ಗೋಸ್ಕರ ನಾನು ಉಸಿರಿಟ್ಟಿದ್ದೆ, ನಾನು ಕಾಯ್ತಾ ಇದ್ದೆ, ನೀನು ಬಂದೇ ಬರ್ತೀಯ ಅಂತ. ಆಗ ಮಗಳು ಓಡಿ ಬಂದು ತಾಯಿಗೆ ಒಪ್ಕೊಂಡು, ನಾನು ಮಾಡಿದ ತಪ್ಪು, ನನ್ನನ್ನು ಕ್ಷಮಿಸು, ನಾನು ಇಂಥದ್ದು ಮಾಡಬಾರ್ದಿತ್ತು. ಆ ತಾಯಿ ಮಗಳನ್ನು ಅಪ್ಕೊಂಡ್ಲು ಪ್ರಿಯರೇ. ಇಬ್ಬರು ಒಂದು ಆದರು. ಅದೇ ತಂದೆ ಆದ ನಮ್ಮ ದೇವರು ತಾಯಿಯ ಹೃದಯ ಇಟ್ಕೊಂಡು ಇವತ್ತು ನಿಮ್ಮನ್ನು ಕೇಳ್ತಾ ಇದ್ದಾರೆ, ನನ್ನನ್ನು ಅಪ್ಕೊಳ್ತೀಯಾ? ನನ್ನಿಂದ ದೂರ ಹೋಗಿದ್ದೀಯಾ? ನಾವು ದೇವರಿಗೆ ಕೊಡುವ ಒಂದು ಇಂಪಾರ್ಟೆನ್ಸ್ ಇಷ್ಟು ಇದೆ. ನೀವೇ ಯೋಚನೆ ಮಾಡಿರಿ. ನಾವು ಸಭೆಗೆ ಇಷ್ಟು ಸಮಯಕ್ಕೆ ಬರ್ತವೆ, ನಾವು ದೇವರಿಗೆ ಮೊದಲನೇ ಸ್ಥಾನ ಕೊಡ್ತೇವೆ. ಆ ತಾಯಿ ನಿದ್ದೆ ಮಾಡದೆ 24/7 ಆ ಮಗಳಿಗೆ ಕಾಯ್ತಾ ಇದ್ರಲ್ಲ, ಅದೇ ರೀತಿಯಲ್ಲಿ ತಂದೆ ಆಗಿರುವ ನಮ್ಮ ತಂದೆ ತಾಯಿಯ ಹೃದಯ ಇಟ್ಕೊಂಡು ನಿನ್ಗೋಸ್ಕರ ನನ್ಗೋಸ್ಕರ ಕಾಯ್ತಾ ಇದ್ದಾರೆ. ಇವತ್ತು ಮದರ್ಸ್ ಡೇ. ಎಲ್ಲರೆದ್ದು ನಿಂತ್ಕೊಳ್ಳುವ, ನೀವು ತೀರ್ಮಾನ ಮಾಡಿರಿ, ನನಗೆ ಈ ದೇವರು ಬೇಕು, ನನ್ನನ್ನು ಕಾಯ್ತಾ ಇದ್ದಾರೆ. ನಮಗೆ ಚರ್ಚಲ್ಲಿ ಕೂತ್ಕೊಂಡ್ರೆ ಆಕಳಿಸು, ನಿದ್ದೆ. ಓಕೆ, ಬರೋ ಟೈಮ್ ಏನು? ಅರ್ಧ ವರ್ಷಿಪ್ ಆದ ಮೇಲೆ ನಾವು ಬರ್ತೇವೆ.
ಇಂಥ ದೊಡ್ಡ ದೇವರು ಹೇಳ್ತಾರೆ, ನನ್ನಿಂದ ಸಾಧ್ಯವಾದದ್ದು ಒಂದೂ ಇಲ್ಲ, ನಿಮ್ಮ ಪರವಾಗಿ ಎಲ್ಲವನ್ನೂ ಮಾಡಲಿಕ್ಕೆ. ಮ್ಯೂಸಿಷಿಯನ್ ಸ್ವಲ್ಪ ಮೇಲೆ ಬನ್ನಿರಿ. ಇವತ್ತು ಒಂದು ತೀರ್ಮಾನ ಮಾಡಿ, ಮದರ್ಸ್ ಡೇಗೆ ಗಿಫ್ಟು ಮದರ್ಸ್ಗೆ ಕೊಡೋ ಬದಲಿ ಅವ್ರಿಗೆ ಕೊಡ್ರಿ. ಯಾಕೆಂದರೆ ಅವ್ರ ತಂದೆ ಆಗಿದ್ದರೂ ತಾಯಿಯ ಹೃದಯ ಇದೆ. ತಂದೆ ಆಗಿದ್ದಾರೆ ನಿಜ, ತಾಯಿ, ಲೋಕದ ತಾಯಿ ನಿಮ್ಮನ್ನು ನೋವು ಮಾಡಿರ್ಬೋದು. ನಾನು ನನ್ನ ಮಕ್ಕಳಿಗೆ ನೋವು ಮಾಡಿದ್ದೇನೆ, ಆದರೆ ಅವರು ನಮ್ಮನ್ನು ನೋವು ಮಾಡಲ್ಲ. ಇವತ್ತು ನೀವು ನಿಮ್ಮ ತಂದೆಯಾದ ದೇವರಿಗೆ, ತಾಯಿಯಾದ ಒಂದು ಮನಸ್ಸಿದ್ದವರಿಗೆ ಏನು ಕೊಡಲಿಕ್ಕಿದ್ರಿ?